ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ವಿದ್ಯಾರ್ಥಿಗಳೇ, ಇದು ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ, 1 ಮಾರ್ಕ್ಸಿಗೆ ಕೇಳ್ತಾರೆ. ಬಟ್ ಈ ಟಾಪಿಕ್ಸ್ ಅನ್ನು ನೀವು ಕಳೆಯದೇ ಹೋದ್ರೆ ನಿಮಗೆ ನಾಳ್ದು 2 ಮಾರ್ಕ್ಸ್ ಮಿಸ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿ ಕ್ವಶನ್ ಪೇಪರ್ ಅಲ್ಲಿಯೂ ಈ ಒಂದು ಕ್ವಶನ್ ಡೆಫಿನೆಟ್ ಆಗಿ ಕೇಳ್ತಾರೆ. ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕೇಳ್ಬಹುದು, ಅಥವಾ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಅಂತ ಕೇಳ್ಬಹುದು, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಫ್ಲಕ್ಚುವೇಟಿಂಗ್ ಅಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕೇಳ್ಬಹುದು, ಅಥವಾ ಎನಿ ಮೆಥಡ್ಸ್ ಆಫ್ ಕ್ಯಾಪಿಟಲ್ ಕೇಳ್ಬಹುದು. ಆಗ ನೀವು ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಅಂತ ಬರಿಬಹುದು. ಈ ರೀತಿಯಾಗಿ ಡೆಫಿನೆಟ್ ಆಗಿ ನಿಮ್ಗೆ 2 ಮಾರ್ಕ್ಸಿಗೆ ಪಕ್ಕಾ ಬರುವಂತಹ ಕ್ವಶನ್ ಅಂತ ಹೇಳಿದ್ರೆ ಇದು. ಆದ್ರಿಂದ ಈ ಟಾಪಿಕ್ ಅನ್ನು ನೀವು ಪಕ್ಕಾ ಕಲ್ತುಕೊಂಡು ಹೋಗ್ಬೇಕು ಮಕ್ಕಳೇ. ಯಾಕೆಂತ ಹೇಳಿದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರ್ತದೆ. ಇದನ್ನು ನೀವು ನೋಡಿಯೇ ಹೋಗ್ಬೇಕು. Now we will start with the difference between fixed capital and fluctuating capital. Here first one it is accounts. ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು 2 ಅಕೌಂಟ್ಸ್ ಆರ್ ಮೇಂಟೈನ್ ಮಾಡ್ತೇವೆ. ಒಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಬಟ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಓನ್ಲಿ 1 ಅಕೌಂಟ್ ಈಸ್ ಮೇಂಟೈನ್ಡ್. ದಟ್ ಅಕೌಂಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಅಕೌಂಟ್. ಕ್ಲಿಯರ್? ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ನಿಮ್ಗೆ. ಯಾವ್ದೆಲ್ಲ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ? ಡ್ರಾಯಿಂಗ್ಸ್ ಇರ್ಬೋದು, ಸ್ಯಾಲರಿ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು. ಇದೆಲ್ಲವನ್ನು ನಾವು ಕರೆಂಟ್ ಅಕೌಂಟ್ ಅಲ್ಲಿ ನಾವು ಮಾಡುವಂತದ್ದು ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ. ಬಟ್ ಇನ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಆಲ್ ದೀಸ್ ಅಡ್ಜಸ್ಟ್ಮೆಂಟ್ ಆರ್ ಮೇಡ್ ಇನ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಫಿಕ್ಸ್ಡ್ ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಆಲ್ವೇಸ್ ರಿಮೇನ್ ಫಿಕ್ಸ್ಡ್ ಆಗಿರ್ತದೆ. ಬಟ್ ಇನ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್ ಎವ್ರಿ ಇಯರ್. ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೀವು ಕಲ್ತುಕೊಂಡು ಹೋದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಅನ್ನ ಡೆಫಿನೆಟ್ ಆಗಿ ತಕೊಳ್ಬಹುದು. ಹಾಗೆ ಮೆಥಡ್ಸ್ ಅಂತ ಕೇಳಿದ್ರೆ ದೀಸ್ ಆರ್ ದಿ 2 ಮೆಥಡ್ಸ್ ಗಳು. ಹಾಗೆ ಇದನ್ನೇ ನೀವು ಮೀನಿಂಗ್ ಆಗಿ ಕೇಳಿದ್ರೆ ವಿ ಕ್ಯಾನ್ ಸೇ ದಟ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೇನ್ ಫಿಕ್ಸ್ಡ್ ಇನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ಚೇಂಜಸ್ ಇನ್ ಎವ್ರಿ ಇಯರ್ ಅಂತ ಹೇಳಿ ಅದಕ್ಕೆ ಮೀನಿಂಗ್ ಕೂಡ ಬರಿಬಹುದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮಕ್ಕಳೇ. ಇದನ್ನು ನೀವು ಡೆಫಿನೆಟ್ ಆಗಿ ನೀವೇನ್ ಮಾಡಬೇಕು, ಕಲಿತಾ ಹೋಗ್ಬೇಕು. ಹಾಗೆ ಈ ವಿಡಿಯೋ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಮಕ್ಕಳೇ ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮಕ್ಕಳೇ. ಹಾಗೆ ನಿಮ್ಗೆ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಗಳು ನೋಡ್ಬೇಕಂತಾದ್ರೆ ನೀವು ಬೆಲ್ ಐಕಾನ್ ಅನ್ನು ಒತ್ತಿಬಿಟ್ರೆ ಯಾವ ವಿಡಿಯೋ ಕೂಡ ನಿಮ್ಗೆ ಈಸಿಯಾಗಿ ನಿಮ್ಮ ಇದಕ್ಕೆ ನನ್ನ ಚಾನಲ್ ಅಲ್ಲಿ ನೀವು ನೋಡ್ಬೋದು ಮಕ್ಕಳೇ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇನ್ನೂ ಕೂಡ ಈಗೇನೆ ಸಪೋರ್ಟ್ ಮಾಡ್ತಾ ಇರಿ ಮಕ್ಕಳೇ. ಆಗ ನಿಮ್ಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ನನಗೆ ಅವಕಾಶ ಸಿಗ್ತದೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.